ಕ್ಯಾಲಿಯನ್ನ ಹಾಡಿ ಉಭಯ ತಂಡದವರಿಗೆ ಪಾಳಿ ಹೋಗ್ತದ. ಏನು ಮಾತಪ್ಪ ಅಂತ ಕೇಳಿದ್ರ ಏನ್ ಮಾತ್ರಿಪ್ಪ? ಕಂಬಳಿ ಎಲ್ಲಿ ಪವಾಡ ಮಾಡ್ತು, ಎಲ್ಲಿ ಮಾಡ್ತು, ಹೆಂಗ ಮಾಡ್ತು, ಹೆಂಗ ಮಾಡ್ತು? ಮಾಲಿಂಗರಾಯಗ 4 ಮಂದಿ ಮಕ್ಕಳು. ಮಕ್ಕಳು ಯಾರ್ಯಾರು? ಯಾರ್ಯಾರಪ್ಪ? ರೆಬ್ಬರಾಯ, ಬೀರಮತ್ಯ, ಕನ್ನಮತ್ಯ, ಸಣ್ಣವ, ಸೋಮತ್ಯ. ಹೌದಾ? ಮಾಲಿಂಗರಾಯ 4 ಮಂದಿ ಮಕ್ಕಳನ್ನ ಕರೆದು ಹೇಳ್ತಾನ, ಏನಂತ ಹೇಳ್ತಾನ? ಯಪ್ಪ ಮುಂದಾಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಅಂತ ಕೇಳ್ದ. ಹೌದಾ? ಅವಾಗ ರೆಬ್ಬರಾಯ ಮತ್ಯ ನನಗೂ ಗೊತ್ತಾಗಲ್ಲಪ್ಪ ಅಂತ ಹೇಳ್ದ. ಬೀರಮತ್ಯ ನನಗೂ ಗೊತ್ತಾಗಲ್ಲ ಅಂತ ಹೇಳ್ದ. ಕನ್ನಮತ್ಯ ನನಗೂ ಗೊತ್ತಾಗಲ್ಲ ಅಂತ ಹೇಳ್ದ. ಸೋಮತ್ಯ ಸಣ್ಣ ವಿಚಾರ ಮಾಡ್ತಾನ. ಏನಂತ ವಿಚಾರ ಮಾಡ್ತಾನ? ನಾನು ಗೊತ್ತಾಗಲ್ಲ ಅಂದ್ರ ಜಾಡಿಗೆ ಬಟ್ಟ ಬರ್ತದ, ಕುಲಕ ಕುಂದ ಹತ್ತದ. ಹೌದಾ? ನಾ ಏನಾರ ಮಾಡಿ ಮುಂದಾಗ್ತಕ್ಕಂತ ಸುದ್ದಿನ ಹೇಳ್ಬೇಕಂತ ಹೇಳಿ ತಂದೆಗೆ ಹೇಳ್ತಾನ. ಹೌದಾ? ಏನ್ ಹೇಳ್ತಾನ? ಏನಂತ ಹೇಳ್ತಾನ? ಯಪ್ಪ ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತೀನಿ, ಖರೆ ಹೇಳ್ಬೇಕಾದ್ರ ಒಂದ ಸುತ್ತ ನಾನು ಕುರಿ ಮೈಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹೌದಾ? ಯಾರು? ಸಣ್ಣವ ಸೋಮತ್ಯ. ಸಣ್ಣ ಹೇಳಿದ ಮಾತ ಯಾಕದ ಮಗನ ಅಂತ ಹೇಳ್ದ ಮಾಳಿಂಗರಾಯ. ಕುರಿ ಮೈಸಲಕ್ಕ ಹೋದ, ಒಂದು ಸುತ್ತ ಕುರಿ ಮೈಸದ ಮುಂದಾಗ್ತಕ್ಕಂತ ಸುದ್ದಿ ಇವನು ಯಾರಿಗೆ? ಸೋಮತ್ಯ ಗೊತ್ತಾಗಲಿಲ್ಲ. ಸೋಮತ್ಯ ಗೊತ್ತಾಗಲಿಲ್ಲ. ವಿಚಾರ ಮಾಡ್ತಾನ. ಏನಂತ ವಿಚಾರ ಮಾಡ್ತಾನ? ಒಂದು ಸುತ್ತ ಕುರಿ ಮೈಸ್ಕೊಂಡು ಬಂದು ಮುಂದಾಗ್ತಕ್ಕಂತ ಸುದ್ದಿ ನಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿ ನಾನು. ಹೇಳಿ ನಾನು ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗಲಾಯ್ತು. ಹೌದಾ? ತಿರುಗಿ ನಮ್ಮ ಅಪ್ಪ ಮಾಳಿಂಗರಾಯನ ಹೆಂಗ್ ಮಾರಿ ತೋರ್ಸಲಿ? ಇದೇ ಸೀಮಿ ಗದ್ದಿಗೆ ಹಾಯ್ದು ಪ್ರಾಣ ಕೊಡ್ಬೇಕಂತೇಳಿ ಓಡಿ ಹೋಗಿ ಸೋಮತ್ಯ ಹೋಗಿ ಏನು ತಲೆ ಹಾಯ್ತಿದ, ನನ್ನ ಅಪ್ಪ ಬೀರ ದೇವರು ಬಂದು ತಲೆ ಹಿಡ್ದ. ಹೌದಾ? ತಲೆ ಹಿಡ್ದತ್ತಾನ. ಏನಂತಾನ? ಯಪ್ಪ ಯಾಕೆ ಜೀವ ಕುಳ್ಳಕತ್ತಿದೆ ಅಂತ ಕೇಳ್ದ. ಹೌದಾ? ಅವಾಗ ಸೋಮತ್ಯ ಹೇಳ್ತಾನ, ಏನಂತ ಹೇಳ್ತಾನ? ಯಪ್ಪ ನಮ್ಮ ಅಪ್ಪಗ ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತೀನಿ ಅಂತ ಹೇಳಿನಿ. ಮುಂದಾಗ್ತಕ್ಕಂತ ಸುದ್ದಿ ನನಗ್ ಗೊತ್ತಾಗಲಾಗ್ಯದ. ನಾ ಹೆಂಗ ಮಾಡ್ಲಿ ಇರ್ತೀರಿ? ನಮ್ಮ ಅಪ್ಪಗ ಮಾಳಿಂಗರಾಯನ ಮಾರಿ ಹೆಂಗ್ ತೋರ್ಸ್ಲಿ? ಹೌದಾ? ನಾ ಇದೇ ಸೀಮಿಗಲ್ಲಿಗೆ ಹೈದು ನನ್ನ ಪ್ರಾಣ ಕೊಡ್ತೀನಪ್ಪ, ಸರಿ ಹಿಂದಕ್ಕಂದ. ಹೌದಾ? ಅವಾಗ ಯಾರು ಬೀರ ದೇವ್ರತ್ತಾನ, ಏನಂತ ಅಂತಾನ? ಯಪ್ಪ ಮುಂದಾಗ್ತಕ್ಕಂತ ಸುದ್ದಿ ಇದೆ ದೊಡ್ಡದಲ್ಲ. ಕಾಣೂರು ಮಠದೊಳಗ ಢಂಕನಾಡು ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹೌದಾ? ಆ ಬಂಡಾರ ಭಟ್ ಕೊಟ್ಟು ಕಳ್ಸಿರ್ತಾನ. ಆ ಬಂಡಾರ ಭಟ್ ನಿಮ್ಮ ಅಪ್ಪಗೆ ಬಿಡಬೇಡ ಅಂತೇಳು, ಹಿಡಿ ಅಂತೇಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಯಾಕಲ್ಲಪ್ಪ ಅಂತ ಹೇಳಿ ಮತ್ತೆ ಬೀಜ ಗುಂತಿ ಮೇಲೆ ಬಂದು ಮಾಳಿಂಗರಾಯ ಹೇಳ್ತಾನ. ಏನಂತ ಹೇಳ್ತಾನ? ಯಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಯ್ತು, ನಾ ಹೇಳ್ತೀನಿ ಅಂತ ಹೇಳ್ದ ಮಗ ಸೋಮತ್ಯ. ಹೌದಾ? ಏನ್ ಹೇಳ ಮಗನ ಅಂದ. ಅವಾಗ ಸೋಮತ್ಯ ಅಪ್ಪಗ ಮಾಳಿಂಗರಾಯ ಹೇಳ್ತಾನ, ಏನಂತ ಹೇಳ್ತಾನ? ಯಪ್ಪ ಆ ಕಾಣೂರು ಮಠದೊಳಗ ಢಂಕನಾಡು ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಚಾಡಿ ಕೋರರನ್ನ ಕರ್ಸಿರ್ತಾನ, ಮೋಡಿ ಕೋರರನ್ನ ಕರ್ಸಿರ್ತಾನ, ವಿಶ್ವದ ಬಾಯಾಗ 7 ಜನರಿಂದ ಹೂ ಹಾಕಿರ್ತಾನ, ಅಗ್ನಿಕೊಂಡ ನಿರ್ಮಾಣ ಮಾಡಿರ್ತಾನ. ಭಂಡಾರ ಬರ್ತದಪ್ಪ, ಬಿಡಬೇಡ, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಹತ್ತಿರ ಸೋಮತ್ಯ ಮಾಳಿಂಗರಾಯ ಹೇಳ್ದ. ಹೌದಾ? ಅಷ್ಟರದಾಗ ಕಂಟಿ ಕೇರಿ ಕ್ಯಾಮಣ್ಣ ಭಂಡಾರ ತಗೊಂಡು ಬಂದು ಬಿಟ್ಟ. ಭಂಡಾರ ಹಿಡಿದ ಮಾಳಿಂಗರಾಯ ಹಿಡಿದು ಏನ್ ಮಾಡ್ದಂತ ಕೇಳಿದ್ರ, ಏನಪ್ಪ? 12,000 ದಂಡ, 7 ಮಂದಿ ಗೆಳೆಯರು ಮಕ್ಕಳನ್ನ ಕರ್ಕೊಂಡು ಕಾಣೂರು ಮಠಕ್ಕೆ ಹಬ್ಬಕ್ಕೆ ಹೊಂಟಿದ. ಹೋಗುವಂತ ಸಮಯದೊಳಗ ಎಲ್ಲಿಪ್ಪ ಅಂತ ಕೇಳಿದ್ರ ಆ ಬಿದಿರಿ ಬಲ್ಯಾಕ ಕೃಷ್ಣಾ ನದಿ ತುಂಬಿ ಹರಿಲಿಕ್ಕತ್ತಿತ್ತು. ಹೌದಾ? ಬಿದಿರಿ ಬಬಲಾದಿ ಬಲ್ಲಿ ಕೃಷ್ಣಾ ನದಿ ತುಂಬಿ ಹರಿಲಿಕ್ಕತ್ತಿತ್ತು. ಅವಾಗ ಮಾಳಿಂಗರಾಯ ಎತ್ತಾನ. ಏನಂತಾನ? ಯಾರಿಗಪ್ಪ? ಅಂಬಿಗಾರಗ. ಯಪ್ಪ ನಾನು ಗುರುವಿನ ಹಬ್ಬಕ್ಕೆ ಹೊಂಟಿನ ಕಾಣೂರು ಮಠಕ್ಕ. ಈ ಹೊಳಿ ತುಂಬಿ ಹೊಂಟದ, ಈ ಹೊಳಿದಿಂದ ಅಚ್ಚಿಗೆ ನನಗ ದಾಟಿಸಿ ಬಿಡು ಅಂದ ಮಾಳಿಂಗರಾಯ. ಅವಾಗ ಅಂಬಿಗಾರಣ್ಣತ್ತಾನ, ಏನಂತಾನ? ಯಪ್ಪ ಒಬ್ಬೊಬ್ಬರಿಗೆ ಒಂದೊಂದು ದುಡ್ಡು ಕೊಟ್ರ ನಾ ಅಚ್ಚಿ ಕಡೆ ದಾಟಿಸಿ ಬಿಡ್ತೀನಿ ಅಂತ ಹೇಳ್ದ. ಹೌದಾ? ಮಾಳಿಂಗರಾಯ ಎತ್ತಾನ, ಏನಂತಾನ? ಯಪ್ಪ ನನ್ನ ಬಲ್ಯಕ್ಕ ದುಡ್ಡಿಲ್ಲ, ರೊಕ್ಕಿಲ್ಲ, ನನಗ ಹಂಗೆ ದಾಟಿಸಿ ಬಿಡು ಅಂದ. ಅವಾಗ
ತಗೊಂಡು ಅಂಬಿಗಾರಣ್ಣ ಹೋದ ನಾವ್ ಏನ್ ಮಾಡ್ತದ ಕೇಳಿದ್ರೆ ನಡು ಹೊಳೆಯಾಗ ಡಬ್ಬು ಬಿತ್ತು ಹೌದು ಆ ಡಬ್ಬು ಬಿತ್ತು ಪಲ್ಟಿ ಹೊಡಿತು ಪಲ್ಟಿ ಹೊಡಿತು ಪಲ್ಟಿ ಹೊಡಿತು ಈಶಾನ್ ಬಂದು ಹೋಗಿ ದಂಡಿಗೆ ಮುಟ್ಟಿದ್ರ ಅವರು ಮಾಲಿಂಗ್ರ ಏನ್ ಮಾಡ್ತದ ಕೇಳಿದ್ರ ಏನಪ್ಪಾ ತನ್ನ ಹೆಗಲಿನಾಗಿರ್ತಕ್ಕಂತ ಕಂಬಳಿಯನ್ನ ತೆಗೆದು ಹೌದಾ ಕೃಷ್ಣಾ ನದಿ ಮೇಲೆ ಹಾಸಿ ಆಸೆ ಎಲ್ಲ ದಂಡು ದರ್ಬಾರ ಕರ್ಕೊಂಡು ಜೈ ಬೀರೇಶ್ವರ ಅಂತೇಳಿ ಹೌದಾ ಶಂಕರ ಹಾಕೋತ ಕಂಬಳಿ ಮೇಲೆ ಕೃಷ್ಣಾ ನದಿ ದಾಟ್ಯಾರ ಹೌದಾ ಇದು ಕಂಬಳಿ ಮಾಡಿರ್ತಕ್ಕಂತ ಪವಾಡ ಪವಾಡ ಒಂದು ಉದಾಹರಣೆಯನ್ನು ಕೊಟ್ಟು ಕಟ್ಟು ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಆ ಬೀಜ ಗುಂತಿ ಮ್ಯಾಲ ಮುತ್ಯ ಮಾಡಿದ್ರೆ ಕಂಬಳಿ ಬೀಸಿ ಮಳಿ ಕರ್ದಾನ ಹೌದಾ ಅದೇನು ಹೇಳೋದು ಬೇಡ ಅದಕ್ಕಿರ್ಲಿ ಮುಂದಿನ ಸಂಧಿಗೆ ಭಂಡಾರಿ ಎಲ್ಲಿ ಪವಾಡ ಮಾಡ್ತು ಅಂತಕ್ಕಂಥದ್ದು ನಮ್ಮ ಸರ್ ಅವ್ರು ಹೇಳ್ತಾರ ಅವ್ರು ಯಾಕಂತ ಕೇಳಿದ್ರ ಅವ್ರಿಗೆ ಸರ್ವಿಸ್ ಆದಟ್ಟು ನನಗೆ ವಯಸ್ಸಾಗಿಲ್ಲ ಹೌದಪ್ಪ ಹೌದು ಹೌದು ಅವ್ರಿಗೆ 48 ವರ್ಷ ಸರ್ವಿಸ್ ಅದ ಡೊಳ್ಳಿನ ಹಾಡ್ಕಿ ಒಳಗ ಸರ್ವಿಸ್ ಅನ್ನ ಹಾಕ್ತಾರೆ ನಿಮಗೆ ವಯಸ್ಸಾಗಿಲ್ಲ ಕರೆ ನನಗ 32 ವಯಸ್ಸು ನಡೆದವ ಅದಕ್ಕಿರ್ಲಿ ಅವ್ರಿಗೆ ಸರ್ವಿಸ್ ಆದಟ್ಟು ನನಗೆ ವಯಸ್ಸಾಗಿಲ್ಲ ಅದಕ್ಕೆ ನನಗೆ ಎಷ್ಟು ಭಗವಂತ ಬಂಟನಾಗಿರ್ತಕ್ಕಂಥ ಕ್ರಾಂತಿವೀರ